ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ನಾನು ಬೆಳಿಗ್ಗೆ 8 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಯುಗಾದಿ ಹಬ್ಬ ಇರೋದ್ರಿಂದ ಆಲ್ಮೋಸ್ಟ್ ಬಟ್ಟೆ ಅಂಗಡಿ ರಶ್ ಆಗುತ್ತೆ. ಹಾಗೆ ಬೇಗ ಓಪನ್ ಮಾಡ್ತಾರೆ, ಹಾಗೆ ನೈಟು ಲೇಟಾಗಿ ಕ್ಲೋಸ್ ಮಾಡ್ತಾರೆ. ನನಗಂತೂ ನನ್ನ ಮಗಳು ಬರ್ಡೇಗೆ ಬಟ್ಟೆ ತೊಗೊಳಕ್ಕೂ ಟೈಮ್ ಇಲ್ಲ. ಹಾಗಾಗಿ ಬೆಳಿಗ್ಗೆನೇ ಬಂದುಬಿಟ್ಟಿದ್ದೀನಿ. ಆಲ್ಮೋಸ್ಟ್ 8 ಗಂಟೆ ಏನೋ ಆಗಿದೆ ಇವಾಗ. ಹಂಗೇ ಅಮ್ಮಂಗೆ ಬಟ್ಟೆ ತೊಗೊಟ್ಬಿಟ್ಟು ನಾನು ನನ್ನ ಡ್ಯೂಟಿಗೆ ಹೋಗೋಣ ಅಂತ ಹೇಳಿ, ನನಗೆ ಈ 8 ಗಂಟೆ ಬಸ್ಸು ಮಿಸ್ ಆಯಿತು ಅಂತ ಹೇಳಿದ್ರೆ 8:30 ಬಸ್ಸು. ಬಟ್ ಟೈಮು ಕರೆಕ್ಟಾಗಿ ಅದೂ ಹೋಗುತ್ತೀನಿ, ಅದು ಕೂಡ ಟೈಮು ಕರೆಕ್ಟಾಗೇ ಹೋಗುತ್ತೆ. ಬಟ್ ಒಂದು 5-10 ನಿಮಿಷ ಆ ಕಡೆ ಈ ಕಡೆ ಆಗ್ಬೋದೇನೋ. ನಾನು ಅದೇ ಬಟ್ಟೆ ಎಲ್ಲ ತೊಗೊಂಡೇ ಹೋಗೋಣ ಅಂತ ಹೇಳಿ ಬಟ್ಟೆ ಅಂಗಡಿಗೆ ಬಂದೆ. ಹಾಗೆ ಬಟ್ಟೆ ತೊಗೊಟ್ರೆ ಅಮ್ಮ ಮನೆಗೆ ಹೋಗುತ್ತೆ, ನಾನು ಆ ಕಡೆಯಿಂದ ಕಡ್ದು ಹಾಗೆ ಹೋಗ್ಬೋದಲ್ಲ ಅಂತ ಹೇಳಿ ನಾವು ಯಾವಾಗಲೂ ರೆಗ್ಯುಲರಾಗಿ ಇದೇ ಬಟ್ಟೆ ಅಂಗಡಿಲಿ ಬಟ್ಟೆ ತೊಗೊಳ್ಳೋದು. ಇದು ಈ ಥರ ಅದ್ರಲ್ಲಿ ಕಲರ್ಸ್ ಅದಲ್ಲ, ಇದು ಆ ಥರದ್ರಲ್ಲಿ ಅಮ್ಮ ಅದಲ್ಲ, ಅದ್ರ ಪಕ್ಕದು ತೆಗಿತಾರೆ ತಾಳು ಒಂದು 4-5 ಥರನ. ನೋಡಿ ಫ್ರೆಂಡ್ಸ್, ಮಕ್ಕಳು ಬಟ್ಟೆನ ಯಾವುದು ಅದು ಅದ್ರಲ್ಲೂ ತೆಗ್ಸೋಕಾಯ್ತ ತಾಳಿ ಒಂದೆರಡು. ಅದಾ ಲೈಟ್ ಬೆಳಕಿಗೆ ಏನೂ ಟೈಮೇ ಗೊತ್ತಾಗಲ್ಲ ಆ ಥರ. ಆಚೆ ಕಡೆ ಹೋದರೆ ಇನ್ನೂ ಬಿಸಿಲು ಐತೆ. ಇಷ್ಟೊತ್ತು ಟೈಮ್ ಆದ್ರೂ ನೋಡೋಣ ಯಾವ ಥರ ತೊಗೊಳೋದ ಕೃತಿಗೆ ಅಂತ. ನಾನು ಬಂದೆ, ಎಲ್ಲ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಟೈಮೇ ಆಗೋಯ್ತು ಆ್ಯಕ್ಚುಲಿ. ಆಯ್ತದೆ ಎಲ್ಲರೂ ಬರ್ತೀನಿ ಅಂತ ಹೋದ್ರಲ್ಲ. ಮುಂದಕ್ಕೆ ಹಿಂಗೆ ತೋರಿಸು, ಚೆನ್ನಾಗಿ ಇದು ತೋರಿಸು. ಇದು ನೋಡಿ ಫ್ರೆಂಡ್ಸ್, ಇವೆರಡು ಲೈಕ್ ಆಗಿದ್ದಾವೆ, ಬಟ್ ಅವ್ರು ಇನ್ನೂ ತೋರಿಸ್ತಾ ಇದ್ದಾರೆ. ಇದು ಚೆನ್ನಾಗೈತೆ, ಬಟ್ ಇದ್ರಲ್ಲಿ ಕಲರ್ಸ್ ಕೇಳ್ತಾ ಇದ್ದೀವಿ ನಾವು. ಈ ಕಲರ್ ಬೇಡ ಅಂತ, ಬೇರೆ ಕಲರ್ ಒಂಥರ, ಇದು ಆರೆಂಜ್ ಆ್ಯಂಡ್ ಒಂಥರ ಗೋಲ್ಡ್ ಥರ ಶೈನಿಂಗ್. ಇದು ಚೆನ್ನಾಗಿದೆ. ಲಾಂಗ್ ಫ್ರಾಕ್ ಥರ ಹುಡುಕ್ತಾ ಇದ್ದೀವಿ ನಾವು. 5ನೇ ವರ್ಷದ ಬರ್ಡೇ ಅಲ್ವಾ, ಸ್ವಲ್ಪ ಗ್ರ್ಯಾಂಡಾಗೇ ಇರಲಿ ಅಂತ ಹೇಳಿ. ಇದು ಈ ಕಲರ್ ಬೇಡ, ಅವಳು ಚೆನ್ನಾಗಿ ಕಾಣೋದಿಲ್ಲ. ಪಿಂಕ್, ಇದೇನೋ ಗಲೀಜ ಐತೆ ಕಣಕ್ಕ. ಈ ಥರ ಬೇಡ ಕತೆ. ಬೇಡಿ ಆ ಥರ ಹಾಕ್ಬೇಡಿ. ಆ ಕಲರ್ ಐತೆ. ನೀನು 2ನೇ ವರ್ಷದ ಬರ್ತಡೇ ತಂದಿದ್ದು ಇದೇ ಥರ ಕಲರ್. ಕೃತು ಹಾಕೋತಾಳಲ್ಲ, ಸ್ವಲ್ಪ ಕಲರ್ ಚೇಂಜು, ಸೇಮು ಇದೇ ಕಲರ್. ಇದ್ರಲ್ಲೇನು ಬೇರೆ ಕಲರ್ ಇಲ್ವಾ ನೋಡಿ? ಇಲ್ವಾ, ಈ ಕಲರ್ ಐತೆ, ಸೇಮ್ ಕಲರ್. ಯಾವ ಇಷ್ಟನೇ ಆಯ್ತಾ ಇಲ್ಲ. ಇದೊಂದು ಇಷ್ಟ ಆಯಿತು, ಬಟ್ ಈ ಕಲರ್ ಅವಳ ಹತ್ರ ಕೃತ ಹತ್ರ ಡ್ರೆಸ್ ಇದೆ. ಹಾಗಾಗಿ ಇದು ಅಮ್ಮ ಅವಳ 2ನೇ ವರ್ಷದ ಬರ್ಡೇಗೆ ಇದೇ ಕಲರಲ್ಲಿ ತಗೊಟ್ಟಿದ್ದು. ಇದು ಬೇಡ ಅಂದೆ, ಅದಕ್ಕೆ ಮೇಲ್ಗಡೆ ಗೊಂಬೆಗೆ ಹಾಕಿರೋದನ್ನೇ ತೆಗಿಸ್ತಾ ಇದ್ದೀನಿ. ಆ ಕಲರ್ ಚೆನ್ನಾಗಿ ಕಾಣಿಸ್ತಾ ಐತೆ. ನನ್ನ ಮಗಳು ಹಾಕೊಂಡ್ರೆ ಪ್ರಿನ್ಸಸ್ ಥರ ಕಾಣ್ತಾಳೆ ಅಂತ ಹೇಳಿ. ನೋಡಮ್ಮ, ಉದ್ದಾಗಲಿ ಬಿಡು, ಉದ್ದಾಗಿರ್ಬೇಕು. ಇತ್ತು ಇವಾಗ ಮನೆಗೆ ಹೋಗೋಣ ಬನ್ನಿ. ಆಮೇಲೆ ಅಮ್ಮನ ಬತ್ತಾಯ್ತು. 5 ನಿಮಿಷಕ್ಕೆ ಶಾಪಿಂಗ್ ಮಾಡಿದ್ದೀವಿ. ಎಕ್ಸ್ಚೇಂಜ್ ಮಾಡ್ತೀವಿ, ಏನಾದರೂ ಚೆನ್ನಾಗಿ ಕಾಣಿಸಿಲ್ಲ ಅಂತ ಅಂದರೆ ಅಂತ ಹೇಳ್ಬಿಟ್ಟು ಬಂದಿದ್ವಿ. ನಾನು ಅಮ್ಮ ಆ ಕಡೆ ಹೋಗು, ನಂಗೆ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಮುಂದೆ ಹೊರಡ್ತಾ ಇದ್ದೆ. ಹಾಗೆ ಕೃತಿಗೇನೋ ಹಣ್ಣು ತೊಗೋತೀನಿ ಅಂತ ಹೇಳಿ ತೊಗೋತಾ ಇತ್ತು. ನಾನು ನನ್ನ ಬಸ್ ಕತ್ತದೆ. ಅಮ್ಮ ಊರಿಗೆ ಹೋಯಿತು. ಅಲ್ಲಿಂದ ಸ್ವಲ್ಪ ಮೀಟಿಂಗ್ ಎಲ್ಲ ಇತ್ತು ಅರಕಲಗೂಡಲ್ಲಿ. ಅದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಊಟ ಮುಗಿಸ್ಕೊಂಡು ಹೋಟೆಲ್ಗೆ ಹೋಗಿ ಊಟಕ್ಕೆ ಅಂತೇಳಿ ಸೌಂದರ್ಯ, ರತ್ನ ಮೇಡಮು, ಮಣಿಯಕ್ಕ, ನಾನು ಎಲ್ಲ ಹೋದೋ. ಸೌಂದರ್ಯ ಮೊಸರನ್ನ ತೊಗೊಂಡು, ನಾನು ಮಣಿಯಕ್ಕ ಬಿಸಿಬೇಳೆಭಾತ್ ತೊಗೊಂಡು, ರತ್ನ ಮೇಡಮ್ ಅಂತೂ ಮಸಾಲೆ ದೋಸೆ ತೊಗೊಂಡ್ರು. ನನಗೆ ಯಾಕೋ ದೋಸೆ ತಿಂತೀನಿ, ಬಟ್ ಮೊನ್ನೆ ಯಾವಾಗಲೂ ಮನೇಲಿ ತಿಂದಿದ್ದೆ, ಹಾಗಾಗಿ ಬೇಡ, ಬಿಸಿಬೇಳೆಭಾತ್ ತುಂಬ ದಿನ ಆಗಿತ್ತು ತಿಂದು ಅಂತ ಹೇಳಿ ಬಿಸಿಬೇಳೆಭಾತ್ ತೊಗೊಂಡೆ. ಅಲ್ಲಿಂದ ತಿನ್ಕೊಂಡು ಒಂದೇ ಸಲಕ್ಕೆ ಎಲ್ಲೂ ಕೂಡ ಆ ಕಡೆ ಈ ಕಡೆನೂ ನೋಡಲಿಲ್ಲ. ಎಲ್ಲ ಅವ್ರವ್ರ ಬಸ್ಸು ಹತ್ತಿ ಹೊರಟರು. ನಾನು ಕೂಡ ನನ್ನ ಬಸ್ ಹತ್ತಿ ಹೊರಟೆ. ಬಂದೆ, ಡೈರೆಕ್ಟ್ ಸಾಲಿಗ್ರಾಮ ಇಳ್ಕೊಂಡೆ. ನೋಡ್ತಾ ಇರ್ಬೋದು. ಸಾಲಿಗ್ರಾಮ ಇನ್ನೂ ಇಳ್ಕೊಂಡಿಲ್ಲ. ರಾಮನಾಥ್ಪುರಕ್ಕೆ ಬಂದ್ಬಿಟ್ಟು ಬಸ್ ಕಾಯ್ತಾ ಇದ್ದೀನಿ. ಆಲ್ರೆಡಿ ಫುಲ್ ಸಂಜೆ ಆಗೋಯ್ತು. ಸಾಲಿಗ್ರಾಮ ಬಂದೆ. ಹರದನಹಳ್ಳಿ ಇದ್ದಾಗಲೇ ಅಮ್ಮ ಕಾಲ್ ಮಾಡಿತ್ತು, ಬರ್ತಾ ಇದೆಯಾ ಅಂತ. ಹೌದು ಬರ್ತಾ ಇದ್ದೀನಿ, ಅಪ್ಪಾಜಿ ಕಳಿಸು ಅಂದೆ. ಅಪ್ಪಾಜಿ ಜೊತೆ ಕೃತನು ಬರ್ತಾ ಇದ್ದಾಳಂತೆ. ಇನ್ನೇನು ಬರ್ತಾರೆ, ಅವಾಗಲಿಂದ ಹರದನಹಳ್ಳಿಲಿದ್ದಾಗಲೇ ಫೋನ್ ಮಾಡಿದ್ದು ಅಂದರೆ ಇನ್ನೊಂದು
2-3 ನಿಮಿಷ ಅಥವಾ 5 ನಿಮಿಷದಲ್ಲಿ ಬರ್ತಾರೆ. ನನಗಂತೂ ತಲೆ ನೋವ್ತೈತೆ. ಮನೆಗೆ ಹೋಯ್ತಿದ್ದಂಗೆ ಕಾಫಿ ಕುಡಿಬೇಕು ಅಂದೋಟ. ಇಷ್ಟೊತ್ತು ಬರಬೇಕಿತ್ತು, ಯಾಕೆ ಬಂದಿಲ್ಲ ಗೊತ್ತಿಲ್ಲ. ಪಾಪು ಇದ್ದಾಳಲ್ಲ, ಇನ್ನೇನಾದ್ರು ನಿಧಾನಕ್ಕೆ ಬರ್ತಿದ್ಯಾ ಅಥವಾ ಏನು ಗೊತ್ತಿಲ್ಲ. ಬರ್ತಿದ್ದಂಗೆ ಏನೇನು ಮನೆಗೂ ಏನೂ ತೊಗೊಳೋದೇನೂ ಇಲ್ಲ. ಅಮ್ಮ ಹಾಲು ಬೇಡ ಐತೆ ಅಂತ ಬರ್ತಿದ್ದಂಗೆ ಹೋಗೋದೇನೆ. ಈ ಟೈಮಿಂಗ್ಸ್ಗೆ ಯಾವ ಬಸ್ಸು ಇಲ್ಲ. ಇನ್ನು ಆಟೋಗಳಂತೂ ಮುಂಚೆ 3 ಆಟೋಗಳು 4 ಆಟೋಗಳು ಇರೋವು ಮುಂಡೂರಿಗೆ. ಇವಾಗ ಆಟೋಗಳೇ ಇಲ್ಲ ಫ್ರೆಂಡ್ಸ್. ಬಾಡಿಗೆ ಮಾಡ್ಕೊಂಡು ಹೋಗ್ಬೇಕು. ಏನು 1 ದಿನ 2 ದಿನ, ಈಗ ಡೈಲಿ ಓಡಾಡೋಂಥದ್ದು. ಡೈಲಿ 100 ರೂಪಾಯಿ ಕೊಟ್ಟು ಬಾಡಿಗೆ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. 2-3 ನಿಮಿಷದಲ್ಲಿ ಬರ್ತಾರೆ ಅಂತ ಹಂಗೆ ಬಂದರು. ಅಲ್ಲಿ ನೋಡಿ ಹಕ್ಕಿಗಳು ಎಷ್ಟು ಚೆನ್ನಾಗಿ ಹರಡ್ತವೆ. ಅದನ್ನು ವೀಡಿಯೋ ಮಾಡೋಣ ಅಂದ್ಕೊಂಡು ಫೋನ್ ಓಪನ್ ಮಾಡಿದೆ. ಅಷ್ಟರಲ್ಲಿ ಅಪ್ಪಾಜಿನೂ ಕೃತನೂ ಬಂದರು. ಏನವಾ ಯಾಕೆ ಬಂದೆ? ಬಡ್ಡಿದೆ ಅವಳಿಗೆ ಬೇಕಮ್ಮ ನೋಡಿ ಮಗನೇ ಮನೇಲವಲ್ಲ. ನಾನೇನು ತಗೊಂಡಿಲ್ಲ. ಅಜ್ಜಿ ಏನು ಬೇಡ ಅಂತ. ಏನು ಬೇಕು ಹೇಳು. ಕೂತ್ಕೋಬೇಕ್ರಿ. ಬಾ ನಾನು ತಗೊಟ್ಟ ನೋಡಿ. ನೀನು ಅದಕ್ಕೆ ಸಾಲಿಗ್ರಾಮಕ್ಕೆ ಬರೋದು? ಹಾಂ ಮುದ್ದು ತಾತ ಬೈಕ್ ಆ ಕಡೆಗೆ ಆಗ್ತದ. ಬಾ ನೋಡಿ, ಇವಳು ಬಂದಿರೋದು ಅದಕ್ಕೆ ಬೇಕ್ರಿಲಿ ಏನಾದ್ರು ತೆಗೆಸ್ಕೊಂಡು ತಿನ್ನೋಕ್ಕೆ ಬಂದಿರೋದು. ಅಜ್ಜಿ ಏನು ಮಾಡ್ತಿತ್ತು? ಮೂಗಿನ ಕೈ ತೆಗಿರಿ. ಅದೇನೋ ದಿಸಿ ಬುದ್ಧಿ. ಹಾಂ ಹೌದಾ, ಏನು ಬೇಕು ಒಂದು ತಗೊಳ್ಳಿ. ಕಡಿಮೆ ದುಡ್ಡಿಲ್ಲ ನಂತವು. ಬೇಗ ಒಂದು ತಗೋ ಅಷ್ಟೇ, ಬೇಗ. ಚಿನ್ನೋದೆಲ್ಲ ಅಪ್ಪರ ದುಡ್ಡು. ಕಡಿಮೆ ದುಡ್ಡು ತಗೋ ಚಿನ್ನು. ಕಡಿಮೆ ದುಡ್ಡು ತಗೋ ಅಂತ ಹೇಳಿದ್ದು. ಹಾಂ ಅಷ್ಟು ದುಡ್ಡಿಲ್ಲ ನನ್ನ ಹತ್ರ. ಕಡಿಮೆ ದುಡ್ಡು ತಗೋ. ಕಡಿಮೆ ದುಡ್ಡು ತಗೋ ಪಪ್ಪ. ಹಾಂ ದುಡ್ಡಿಲ್ಲ. ಅದು ಯಾವುದೋ ಒಂದು ಬಾಲ್ ಥರ ಇದೆಯಲ್ಲ, ಅದನ್ನು ತಗೊಡು ಅಂತಿದ್ದಾಳೆ. ಅದು 50 ರೂಪಾಯಿ. ಅದೇನಕ್ಕೆ? ಈಗ ಕಿಂಡರ್ ಜಾಯ್ 15 ರೂಪಾಯಿ ಅಂತೆ. ಅದು ಬೇಡ ಅಂತ ನಾನು ಬಿಸ್ಕೆಟು ಅಥವಾ ಅದನ್ನೇನಾದ್ರು ತೊಗೊಳ್ಳಿ, ರಸ್ಕು ಆ ಥರ. ಬಟ್ ಅವಳು ಬೇಕೇ ಬೇಕು ಅಂತ ಹೇಳಿ ಹಠ ಮಾಡಿ ತಗೊಂಡು ನಾನಂತ ಮಂಚ್ ತೊಗೊಂಡೆ. ಬಸ್ ಇಲ್ಲ, ಮಂಚ್ ತೊಗೊಂಡೆ. ಒಂದು 15 ರೂಪಾಯಿ ಕಿಂಡರ್ ಜಾಯ್ ತೊಗೊಂಡು 35 ರೂಪಾಯಿ ಮುಗೀತು. ಕೆಲವೊಬ್ರು ಮನುಷ್ಯನೇ ನೋಡಿಲ್ಲ ಅನ್ನಂಗೆ ನೋಡ್ಕೊಂಡು ಹೋಗ್ತಿರ್ತಾರೆ. ಚಿನ್ನು ಗಾಡಿ ಏನಾದ್ರು ಬರ್ತವೆ ನೋಡಿ, ಹಾಗೆ ಕುಣ್ಕೊಂಡು ಹೋಯ್ತಾಳೆ. 6:25 ಆಗೇ ಹೋಯ್ತು ಫ್ರೆಂಡ್ಸ್. ನಾವು ಮನೆಗೆ ಹೋಗೋ ಅಷ್ಟರಲ್ಲಿ 6:40 ಆಗುತ್ತೆ. 15 ನಿಮಿಷ ಬೇಕು. ನಮ್ಮ ಅಪ್ಪಾಜಿ ನಿಧಾನ ಬೈಕ್ ಕೊಡ್ಸೋದು. 10 ರೂಪಾಯಿ ಬಂಗಾರ, 5 ರೂಪಾಯಿ ನಾವಲ್ಲ. ತಾತ ಎಲ್ಲಿಗೋಯ್ತಾ ಚಿನ್ನು? ಟೀಗಿ ಕುಡಿಯೋಕೆ ಹೋಯ್ತದ. ಕೊಡು, ಓಪನ್ ಮಾಡ್ಕೊಟ್ಟಂತೀನಿವೆ. ಕೊಡಮ್ಮ. ಇದು ಬರ್ಡೇ ಡ್ರೆಸ್ಸು, ಬಟ್ ಹಿಂದ್ಗಡೆ ಜಿಫೆ ಇಲ್ಲ. ರಿಟರ್ನ್ ಮಾಡಬೇಕು. ನಮ್ಮ ಅಪ್ಪಾಜಿ ಚೆನ್ನಾಗಿಲ್ಲ, ವಾಪಸ್ ಮಾಡಿ ಅಂತ. ಎಲ್ಲ ಅಮ್ಮಂಗೆ ಕಳ್ಸೋಣ. ಎಲ್ಲ ಹಿಂದೆ ಹೋಗು, ಫೋಟೋ ತೆಗಿತೀನಿ. ಅಮ್ಮಂಗೆ ಕಳ್ಸೋಣ. ನಮ್ಮ ಅಪ್ಪಾಜಿ ಚೆನ್ನಾಗಿಲ್ಲ. ವೀಡಿಯೋ ಮಾಡಲ್ಲ, ಫೋಟೋ ತೆಗಿತೀನಿ ಅಮ್ಮಂಗೆ ಕಳ್ಸೋಕ್ಕೆ. ಈಗ ನೀನು ಬರ್ತಡೇನಾ ನಡ್ಕೊಬರೋದು ವೀಡಿಯೋ ಮಾಡಕ್ಕೆ ನಾನೀಗ? ಎಲ್ಲ ವಾವ್ ಸೂಪರ್. ಅಜ್ಜಿ ಈ ತರದ ದಪ್ಪದ ರಸ್ತಕ, ಈ ತರದ ಹಿಂಗಡೆ ಜಿಪ್ಪಿ ಇರುತ್ತೆ. ಈ ತರದ ರಸ್ತಕಮ್ಮ. ಯಾರು? ಪಿಂಕ್ ಕಲರ್ದ. ಯಾರು? ನಾನೇ ತಂದಿರೋದು ಇದ. ಈ ತರದ ಪಿಂಕ್ ಕಲರ್ದ ಹಿಂಗಡೆ ಜಿಪ್ಪಿ ಇರುತ್ತಕಮ್ಮ, ದಪ್ಪದ ಈ ತರ. ಅಮ್ಮ ಚೆನ್ನಾಗಿ ಕಾಣ್ತಲ್ವ ಇದು? ಹಾಂ ಈ ಕಲರ್ನೆಯಾ? ಜಿಪ್ಪೆ ಏನಾಯ್ತು ಅಂತ ಗೊತ್ತಿಲ್ವಲ್ಲ. ಜಿಪ್ಪೆ ಇಲ್ವಲ್ಲ. ಬಳೆ ಸರ ಎಲ್ಲಾನ ಹಾಕೊಂಡ್ರೆ ಫುಲ್ಲು ಪ್ರಿನ್ಸಸ್ ಹಂಗೆ ಕಾಣ್ತಾಳೆ. ಪ್ರಿನ್ಸಸ್. ನಂಗೀಗ ಕಾಫಿ ಬೇಕು. ಯಾರು ಕಾಫಿ ಇಟ್ಕೊಡ್ತಾರೆ ಅವ್ರಿಗೆ ಏರ್ಬೆಂಡ್ ತಗೊಡ್ತೀನಿ. ಏರ್ಬೆಂಡು ಬಳೆ ಎಲ್ಲನೂ. ಹಾಂ ಇಟ್ಕೊಡ್ತೀಯಾ? ಹಾಂ ಬಿಚ್ಚೋಕೊಂಬರು. ಹೆಂಗೆ ಇಡ್ತೀಯಾ? ಫಸ್ಟು ಹಾಲು ಹಾಕೋದು, ಆಮೇಲೆ ಟೀ ಪುಡಿ ಹಾಕೋದು, ಆಮೇಲೆ ಸಕ್ಕರೆ ಹಾಕೋದು ಅಷ್ಟೇ. ಮಾಡಿಸೋದು ಎಷ್ಟು ಕೊಡ್ಬೋದು ಹೇಳು? 1200 ರೂಪಾಯಿ ಬಿಲ್ ಹಾಕಿದ್ರು. 700 ರೂಪಾಯಿ ಕೊಟ್ಟಿದ್ದೀವಿ. ಬಿಚ್ಬಿಟ್ಟು ಇಡು ಮಗನೇ, ಜಿಪ್ಪಿಲ್ಲ ವಾಪಸನ. ಫೋಲ್ಡ್ ಮಾಡಿ ಇಡು ಮಗನು. ಫೋಲ್ಡ್ ಮಾಡಿ ಮಗನೇ ಫೋಲ್ಡ್. ಹೋಗ್ ಚಿನ್ನು ತರೋಗು ಬೇಗ ಬಿಸ್ಕೆಟಾ.
ಹೊಟ್ಟೆ ಸಿತ್ತಾಗುತ್ತೆ. ಅನ್ನ ಇಲ್ಲ, 7 ಗಂಟೆ 1 ನಿಮಿಷ. ಇವಾಗ ಟೀ ಕುಡಿತಾ ಇದೆ, ಅದಕ್ಕೆ ಟೀ ಜೊತೆಗೆ ಬಿಸ್ಕೆಟ್ ತರಿಸ್ತಾ ಇದ್ದೀನಿ ಕೃತಿಗೆ. ಏನೋ ತರೋಗು, ನಾನು ಎಲ್ಲ ತಿನ್ಬೇಕು, ಹೊಟ್ಟೆ ಸಿಗ್ತದೆ. ನಿಧಾನಕ್ಕೆ ಹೋಗು, ಚಪ್ಪಲಿ ಹಾಕೊಂಡು ಹೋಗು, ನಿಧಾನಕ್ಕೆ ಹೋಗು, ನಿಧಾನಕ್ಕೆ ಓಡಬೇಡ. ಅದಕ್ಕೆ ಅಮ್ಮ ಈಗ ಅನ್ನ ಮಾಡಿ ಊಟ ಮಾಡೋದು ಲೇಟ್ ಆಯ್ತದೆ, ಅದಕ್ಕೆ ಬಿಸ್ಕೆಟ್ ತರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಂ ನೇ ಓಣೆ ಕೃತ ನಿಂದ ಅಮ್ಮಯ್ಯ ಬೇಕು ಏನಾದ್ರು ಬಿಸ್ಕೆಟ್ ತಿನ್ನತ್ತಾರೆ. ಪಿಂಕಿ ತಗೋ ಬಿಸ್ಕೆಟ್ ತಿನ್ನು, ತಗೋ ಪಿಂಕಿ ತಗೋತೀನಿ ಬರ್ರಿ. ಅಮ್ಮ ಚಾಕ್ಲೇಟ್ ಕೇಕ್ ಇತ್ತಾ ನೋಡಿ, ಕೇಕ್ ಹಾಕು ಅಂತ ಒಂಚೂರು ಕೊಡ್ತು. ಹಾಲು ಕಾಯಿಸೈತೆ, ಅದು ಆರಿದ್ಮೇಲೆ ಹಾಲು ಹಾಕ್ಬೇಕಲ್ಲ, ಅದಕ್ಕೆ ಒಂಚೂರು ಬ್ರೆಡ್ ಥರ ಇರುತ್ತಲ್ಲ, ಕ್ರೀಮ್ ಹಾಕಿಲ್ಲ, ಬರೀ ಕೇಕ್ ಅಂದರೆ ಬ್ರೆಡ್ಡಲ್ಲಿ ಇರುತ್ತಲ್ಲ ಅದನ್ನು ಹಾಕಿದ್ದೀವಿ. ಸ್ವೀಟ್ ಅಲ್ವಾ, ನೋಡಿ ಹೆಂಗೆ ತಿಂತೈತೆ ಅಂತ. ತಿಂತದೆ ಕಣ. ಈ ಥರ ಮರಿನಲ್ಲೇ ಎಲ್ಲ ಪಾಠ ಮಾಡಿಬಿಟ್ರೆ ಚೆನ್ನಾಗಿ ತಿಂತೇವೆ ಮಕ್ಕಳು ಅಷ್ಟೇ. ನನ್ನ ಮಗಳು ನೋಡಿ ಪಾಠ ಮಾಡಿದ್ದೀನಿ, ಈಗಲೂ ಖಾರ ತಿನ್ನಲ್ಲ. ಪಾಠ ಏನಕ್ಕೆ ಮಾಡಲಿಲ್ಲ ಅಂದರೆ 1.5 ವರ್ಷದ ಗಂಟೆ ಅವಳು ಕರೆಕ್ಟಾಗಿ ನಿದ್ದೆನೇ ಕೊಡಲಿಲ್ಲ. ನಾನು ಬೇರೆ ಹೆಲ್ತ್ ಇಶ್ಯೂಸ್ ಇತ್ತು ತುಂಬ ಆ ಟೈಮಲ್ಲಿ, ಹಾಗಾಗಿ ಏನು ತಿಂತಾಳೆ ಅದನ್ನೇ ತಿನ್ಸೋಣ ಅಂತ ಹೇಳಿ ಇದು ಮಾಡ್ದು. ಈಗಲೂ ಅವಳು ಖಾರ ತಿನ್ನಲ್ಲ. ಹಾಗೆ ಮಕ್ಳಿಗೂ ಈ ಥರ ಪ್ರಾಣಿಗಳಿಗೂ ಮರಿಲೇ ಅಭ್ಯಾಸ ಮಾಡಿಸ್ಬಿಟ್ರೆ ಎಲ್ಲನೂ ತಿಂತೇವೆ. ನೋಡಿ ದುಡ್ಡು ಕೊಟ್ಟು ಕಳಿಸಿದ್ವ ಟೀ ಜೊತೆಗೆ 2 ಪಾರ್ಲೇಜಿ ಬಿಸ್ಕೆಟ್ ತಂದಿದ್ದಾಳೆ. ಅವಳು ತರೋಷ್ಟು ನಾವು ಟೀನೇ ಕುಡ್ಕೊಂಡು ಅವಳೊಂದು 2 ಬಿಸ್ಕೆಟು ಟೀಗೆ ಹೆಚ್ಕೊಂಡು ಕುಡಿ ತಿಂತೀನಿ ಅಂದ್ಬಿಟ್ಟು ತಿಂತಾ ಇದ್ದಾಳೆ. ಏನು ಚಿನಿ ಯಾರು ಅವನು ಸುಮ್ಮನಿರು ಭಯ ಬರ್ತೀನಿ ಆಮೇಲೆ. ಹಣ್ಕಾಯಿ ತಗೊಂಡು ನಿಧಾನಕ್ಕೆ ಹೋಗು. ಬಾರಮ್ಮ ಬಂದಿದ್ದೀರ ಮಾಡಿಸ್ಬಾರಮ್ಮ. ಎಲ್ಲಿ ಮಾಡಿಸಿದ್ರೇನು ಅದೇ ಏನು ಮನೆ ಮುಂದೂರಮ್ಮನ ಮೆರವಣಿಗೆ ಮಾಡ್ತಾ ಇರೋದು. ಹೋದ ವಾರನೂ ಮಾಡಿದರು, ಈ ವಾರನೂ ಮಾಡಿದ್ದಾರೆ. ಅಂದರೆ ಯಾರಾದರೂ ಹರಕೆ ಮಾಡ್ಕೊಂಡಿರ್ತಾರಲ್ಲ ಅವರು ಈ ಥರ ಮೆರವಣಿಗೆ ಮಾಡಿಸ್ತಾರೆ. ನಡಿ ಕೃತು, ಕೈ ಮುಗಿ ಮಾಮಿಗೆ. ಅಮ್ಮ ಹಣ್ಕಾಯಿ ಕೊಡ್ತೈತೆ. ಕೃತು ಒಂದು ವರ್ಷದ ಹಣ್ಕಾಯಿನೇ ಮಾಡ್ತಿಲ್ಲ. ಮೊಸರನ್ನ ಊಟ ಮಾಡಿಸ್ದೆ. ಟೈಮ್ ಬಂದು 8 ಗಂಟೆ 57 ನಿಮಿಷ. ಫೋನ್ ಕೊಟ್ಟಿದ್ದೆ, ಫೋನ್ ನೋಡ್ತಾ ಇದ್ಲು. ಫೋನ್ ಕೆಳಗಡೆ ಇಟ್ಬಿಟ್ಟು ಹಾಗೆ ಮಲ್ಕೊಂಡಿದ್ದಾಳೆ. ಕರೆಕ್ಟಾಗಿ ಮಲ್ಕೊಂಡ್ರು ನನಗೆ ಕತ್ ನೋವು ಅಂತಿದ್ದಾಳೆ. ಓಕೆ ಇವಳು ಇಲ್ಲೇ ಮಲ್ಕೊಳ್ಳಿ. ಎಲ್ಲ ಬೀದಿಲಿ ತುಂಬ ಜನ ಆಚೆ ಕಡೆ ಮಾತಾಡ್ತಾ ಇದ್ದಾರೆ. ಫುಲ್ ಕಾಮಿಡಿ. ನಾನು ಅಲ್ಲೇ ಇದ್ದೆ. ಲೈಟ್ಸ್ ಎಲ್ಲ ಫುಲ್ ಆನ್ ಆಗಿತ್ತಲ್ಲ, ಆಫ್ ಮಾಡೋಣ ಅಂತ ಹೇಳಿ ಬಂದೆ. ಇಲ್ಲಿ ಮಂತ್ರ ಹೇಳ್ತಾ ಇದ್ದಾರೆ. ನಾಳೆ ಒಂದು ನಮ್ಮೂರಲ್ಲಿ ಗೃಹ ಪ್ರವೇಶ ಇದೆ, ನೈಟು ಏನೋ ಹೋಮ ಮಾಡಿಸ್ತಾ ಇದ್ದಾರೆ. ಮನೇಲಿದ್ದರೆ ಬೇರೆ ಥರ ಫುಲ್ಲು ಚೇಂಜು ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ. ಡ್ಯೂಟಿಗೆ ಹೋದರೆ ಬೇರೆ ಥರ. ಟಿ ವಿ ಆಫ್ ಮಾಡೋಣ. ಸುಮ್ಮನೆ ಓಡ್ತೈತೆ ಅಷ್ಟೊತ್ತಿಂದ, ನಾವು ಯಾರೂ ನೋಡ್ತಾನೆ ಇಲ್ಲ. ನಾನು ಬೇಳೆ ಸಾರು ಅನ್ನ ತಿಂದೆ. ಆ್ಯಂಡ್ ಕೃತಂಗೂ ಸ್ವಲ್ಪ ಬೇಳೆ ಸಾರಲ್ಲಿ ಮಿದ್ದಿಸ್ಬಿಟ್ಟು ಅನ್ನ ತಿನ್ನಿಸ್ಬಿಟ್ಟು ನೋಡಿ ದೇವರು ಬಂದಿತ್ತಲ್ಲ ಹಣ್ಕಾಯಿ ಮಾಡಿಸಿದ್ದು ಅವಲಕ್ಕಿ ತಿನ್ಕೊಂಡು ನನಗೂ ಬಾಳೆಹಣ್ಣಿಗೂ ಅಷ್ಟಕ್ಕಷ್ಟೇ. ನಮ್ಮ ಅಪ್ಪಾಜಿ ಮದುವೆಗೆ ಹೋಗಿತ್ತಲ್ಲ, ಅಲ್ಲಿ ಮೋಸ್ಟ್ಲಿ ಮೋಸಂಬಿ ಹಣ್ಣು ಕೊಟ್ಟಿದ್ದಾರೆ ಅನಿಸುತ್ತೆ. ಇದನ್ನು ಹಾಗಾಗಿ ಜಾಗನೇ ಇಲ್ಲ ಫ್ರೆಂಡ್ಸ್. ಅಲ್ಲಿ ಮೂಟೆ ಹಾಕ್ಬಿಟ್ಟಿದ್ದೀವಲ್ಲ, ಹಾಗಾಗಿ ಅಲ್ಲಿ ಮೇಲ್ಗಡೆ ಜೋಕಾಲಿ ಹಾಕೋಕ್ಕಾಗಲ್ಲ. ಆ ಮೂಟೆ ಯಾವಾಗ ಹಾಕ್ತೋ ಅಲ್ಲೇ 15-20 ದಿನ ಹತ್ತತ್ರ 1 ತಿಂಗಳಾಯಿತು. ಆವಾಗಿಂದ ಜೋಕಾಲಿ ಇದೇ ಥರ ಇದೆ. ಅದನ್ನು ಎಲ್ಲಿಗೆ ಹಾಕೋದು ಅಂತ ಹೇಳಿ ಗೊತ್ತಿಲ್ಲ. ನಮ್ಮ ಬೀದಿಲಿ ಇವತ್ತು ಫುಲ್ ಜನ. ಆ್ಯಂಡ್ ಕೆಲವೊಬ್ರು ನೆಂಟರುಗಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ರಿಲೇಷನ್ನು ಒಬ್ಬರು ಡೆತ್ ಆದರು ಅನ್ನಲ್ವಾ, ಇವತ್ತು ಹಾಲು ತುಪ್ಪ ಬಿಟ್ಟರು. ಹಾಗಾಗಿ ಅಲ್ಲಿ ನೆಂಟರು ಬಂದಿದ್ದಾರಲ್ಲ ಅವರೆಲ್ಲ ಇದ್ದಾರೆ. ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಇದ್ದಾರೆ.
ಆಯಿತು ವಾಪಸ್ಸು ಎಲ್ಲ ಬೀದಿಲು ಸುತ್ತಕೊಂಡು ಗರ್ಭಗುಡಿ ಇಡ್ತಾರೆ ಒಂದು ರೌಂಡು ಎಲ್ಲರ ಬೀದಿಲು ಬಂದೈತೆ. ನಮ್ಮಮ್ಮ 9:30 ಮಲ್ಕೋಗು ಬೆಳಗ್ಗೆ ಹೇಳಕ್ಕಲ್ಲ ಅಂತ ನಮ್ಮಮ್ಮ ಮಾತ್ರ ಆಚೆ ಕಡೆ ಕೂತೈತೆ. ನಮ್ಮ ಅಪ್ಪಾಜಿನೂ ಮಾತಾಡ್ಕೊಂಡು ಕೂತಿದ್ರು. ಇಲ್ಲ ನಮ್ಮ ಅಪ್ಪಾಜಿ ಬರಲಿಲ್ಲ. ಕೃತು ಆಲ್ರೆಡಿ ಮಲ್ಕೊಂಡಿದ್ದಾಳೆ, ಬಟ್ ಅವಳು ಹಾಸಿಲ್ಲ. ನಾನು ಇಲ್ಲ ಅಂದರೆ ಅಮ್ಮನ ರೂಮಲ್ಲೇ ಇರ್ತದೆ. ನಾನಿವತ್ತು ಬರ್ತೀನಾ ಅಥವಾ ಗಂಗೂರಿಗೆ ಹೋಗ್ತೀನ ಅಂತಲೇ ಗೊತ್ತಿರಲಿಲ್ಲ, ಬಟ್ ಬಂದೆ. ಅಲ್ಲಿದ್ದರೆ ಗೊತ್ತಲ್ಲ, ಒಬ್ಬಳೇ ಬೇಜಾರು, ನೆಗೆಟಿವ್ ಥಾಟ್ಸು, ಅಯ್ಯೋ ಏನೇನು. ಹಂಗಾಗಿ ನಾಳೆ ಹೋದರೆ ನಾಳೆ ಅಲ್ಲೇ ಉಳ್ಕೊಬಿಡ್ತೀವಿ. ಮಲ್ಕೊಂಡ್ರೆ ಮಾತ್ರ 11 ಗಂಟೆಗೆ ನಿದ್ದೆ ಬರೋಲ್ಲ. ಮಲಗಿಲ್ಲ ಅಂದರೆ 9:30 10 ಗಂಟೆ ಹೈಯೆಸ್ಟ್. ನನ್ನ ಫೋನು ಆಫು, ನಾನು ಆಫ್. ಕೃತನ್ನ ಮಲಗಿದ್ದಾಳೆ, ಹಾಸಿಗೆ ಹಾಸ್ಬಿಟ್ಟು ನೀಟಾಗಿ ಮಲಗಿಸ್ಬೇಕು. 7 ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲ ಕಣ್ಣಿಗೆ ಬಿಡಲ್ಲ ಕೆಳಗಡೆ. ಋತುಗೆ ಅಮ್ಮ ಹಾಲು ಕಾಯಿಸಿಟ್ಟಿತ್ತು, ಕೊಟ್ಟೆ. ನನಗೆ ಟೀ ಕುಡಿದು ಟೀ ಜೊತೆ ಒಂದು 4 ಬಿಸ್ಕೆಟ್, ಪಾರ್ಲೆಜಿ ಬಿಸ್ಕೆಟ್ ರಾತ್ರಿ ತಂದಿದ್ದಲ್ಲ ಕೃತನ್ನ ತಿಂದು ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ಸೀರೆ ಹಾಕ್ಕೊಂಡು ತಲೆ ಬಚ್ಕೊಂಡು ರೆಡಿ ಆಗಬೇಕು. ಅಮ್ಮ ಆಲ್ರೆಡಿ ತಿಂಡಿ ಮಾಡಿದ್ವಿ. ನಮ್ಮಮ್ಮ ನಮಗೋಸ್ಕರ ಎಷ್ಟು ಕಷ್ಟಪಡ್ತದೆ ಅಂದರೆ 4:30 5 ಗಂಟೆಗೆ ಎದ್ದು ತಿಂಡಿ ಮಾಡಿ ಸಾಂಬಾರು ಕೂಡ ಮಾಡಿಬಿಟ್ಟೈತೆ. ನಾನು ಸಾಂಬಾರು ತೊಗೊಂಡೋಗ್ಬೇಕಲ್ಲ, ನೈಟ್ ಊಟಕ್ಕೆ ಅಲ್ಲೇ ಉಳ್ಕೋತೀನಿ. ಇವತ್ತು ಪುಳಿಯೋಗರೆ ಮಾಡಿದ್ದೆ, ರೈಸ್ ಮಾಡೈತೆ, ಸಾರು ಮಾಡೈತೆ. 7 ಗಂಟೆ ಅಷ್ಟರಲ್ಲಿ ನಮ್ಮಮ್ಮ ಎದ್ದು ಎಲ್ಲನೂ ಮಾಡ್ಬಿಟ್ಟೈತೆ. ಪಾಪ ನಮ್ಮಿಂದ ನಮ್ಮ ಅಮ್ಮಂಗೆ ಕಷ್ಟ ಆದರೆ ಏನು ಮಾಡ್ತೀರ. ನನಗೆ ನಿಜವಾಗ್ಲೂ ಇವೆಲ್ಲನೂ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗೋದೇ ಇಲ್ಲ, ಆಗೋದೂ ಇಲ್ಲ ನನ್ನ ಕೈಲಿ. ಎಲ್ಲ ಮಾಡಿ ಇವಾಗ ಪಾತ್ರೆ ತೊಳ್ಕೊಂಡು ಅಲ್ಲಿ ನೋಡಿ ಬಾಕ್ಲಿಗೆ ರಂಗೋಲಿ ಆಗ್ತೈತೆ. ಅದು ಬಂದು ಅದೆಲ್ಲ ಆದಮೇಲೆ ಈ ಮನೆ ಕಸ ಗುಡಿಸಿ ಅವಳಿಗೆ ರೆಡಿ ಮಾಡಿ ಅವಳಿಗೆ ಬಾಕ್ಸ್ ಹಾಕಿ ಅವಳು ಕಾನ್ವೆಂಟಿಗೆ ಕಳಿಸೋ ತನಕ ನಮ್ಮ ಅಮ್ಮನ ಕೆಲಸ. ಪಾಪ ಮೇಲೆ ಇದೆಲ್ಲ ನಾನು ಜೋಡಿಸ್ಕೊಂಡೇ ಇಲ್ಲ. ಇದೆಲ್ಲ ನಮ್ಮ ಅಮ್ಮನೇ ಎಲ್ಲ ತೆಗೆದು ಆಚೆಗೆ ಬಾಕ್ಸ್ ಎಲ್ಲ ತೊಳೆದು ಎಲ್ಲ ಒರೆಸಿ ನಮ್ಮ ಅಮ್ಮನೇ ಮಾಡಿರೋದು. ಇದೇ ಒಂದು ಅರ್ಧ ದಿನ ಆಯಿತು ಅಂತು. ಇವೆಲ್ಲ ಬ್ಯಾಂಗಲ್ಸು ನೋಡಿ, ಎಷ್ಟು ಬ್ಯಾಂಗಲ್ಸ್ ಇದ್ದಾವೆ. ನಾನು ಹಾಕ್ಕೊಡಲ್ಲ. ಇದು ಮಾತ್ರ ಕೃತುದು, ಇದು ಎಲ್ಲ ನಂದು. ಮತ್ತು ಅಲ್ಲಿ ಕೆಳಗಡೆ 2 ಬಾಕ್ಸ್ ಇದೆಯಲ್ಲ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇಲ್ಲ, ಅದರಲ್ಲೂ ಕೂಡ ಬಳೆಗಳಿದ್ದಾವೆ. ಅಷ್ಟು ಬಳೆಗಳಿದ್ರು ನಾನು ಹಾಕ್ಕೊಡಲ್ಲ, ನನಗೆ ಇಷ್ಟ ಆಗಲ್ಲ. ಬಟ್ ರತ್ನ ಮೇಡಮು ಮೊನ್ನೆ ನೋಡಿ, ಅಂದರೆ ಮುಂಚೆಯಿಂದನೂ ಹೇಳ್ತಾಯಿದ್ರು, ಬಟ್ ಮೊನ್ನೆ ಒಂದು ನಮ್ಮ ಗ್ರೂಪ್ಗೆ ಒಂದು ಚಿಕ್ಕದು ಮಕ್ಕಳದು ವೀಡಿಯೋ ಮಾಡಾಕಿದ್ದೆ. ಅದರಲ್ಲಿ ಎಲ್ಲ ಚೆನ್ನಾಗೈತೆ, ನಿನ್ನ ಕೈ ಮಾತ್ರ ಬರೀ ಕೈ ಕಾಣ್ತೈತೆ, ಒಂದೊಂದು ಬಳೆನಾರು ಹಾಕು ಅಂದರು. ಹಾಗಾಗಿ ಅವರ ಮಾತಿಗೆ ರೆಸ್ಪೆಕ್ಟ್ನ ಕೊಟ್ಟು ನಾನು ಈ ಬಳೆನ ನೆನ್ನೆ ಮೀಟಿಂಗ್ ಇತ್ತಲ್ವ ಆವಾಗ ಹಾಕ್ಕೊಂಡೋಗಿದ್ದೆ. ತೆಗ್ದಿಲ್ಲ ಕೆಲವೊಬ್ಬರು, ಯಾಕಂದರೆ ಎಲ್ಲರ ಮಾತನ್ನ ಕೇಳೋಕ್ಕಾಗಲ್ಲ, ಮನಸ್ಸಿಗೆ ತುಂಬ ಹತ್ತಿರ ಆದವ್ರ ಮಾತನ್ನ ಕೇಳಬೇಕಾಗತ್ತೆ. ಸೊ ಅವರಷ್ಟು ಪ್ರೀತಿಯಿಂದ ಹೇಳಿದಾಗ ಹಾಕ್ಕೊಂಡೆ. ಇವಾಗ ರೆಡಿ ಆಗೋಣ. ಓಕೆ. ಆ್ಯಂಡ್ ನನಗೆ ಜಾಸ್ತಿ ಏನು ವ್ಲಾಗಲ್ಲಿ ಹೇಳೋಕ್ಕಾಗ್ತಾಯಿಲ್ಲ, ಮಾಡೋಕ್ಕಾಗ್ತಾಯಿಲ್ಲ. ನೋಡಿ ರಾತ್ರಿ 9:45 ಮಲ್ಕೊಂಡೋಳು, 7 ಗಂಟೆಗೆ ಎದ್ದಿದ್ದೀನಿ. ಕಣ್ಣು ಉರಿ ಆದರೆ ಒಂದು ವಾರ ಆಯಿತು ಕಣ್ಣು ಫುಲ್ಲು ಉರಿ ಯಾಕೆ ಅಂತ ಗೊತ್ತಿಲ್ಲ. ಬಟ್ ಅದರೊಳಗೆ ಈ ಕೆಲಸಗಳನ್ನೇ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಇನ್ನೂ ಒಂದೇನೋ ಎಕ್ಸ್ಟ್ರಾ ಒಂದು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬಟ್ ಇನ್ನೂ ಏನಾಗುತ್ತೋ ಏನೋ ಮುಂದೆ ಗೊತ್ತಿಲ್ಲ, ದೇವರು ಗೊತ್ತು. ಲಾಸ್ಟ್ ಟೈಮು ಕೂಡ ಏನೋ ಒಂದು ಮಾಡೋಣ ಅಂದ್ಕೊಂಡೋಗಿ ಅದು ಅಲ್ಲೇ ಫ್ಲಾಪ್ ಆಗೋಯಿತು. ಈ ಸಲ ಏನಾಗುತ್ತೆ ನೋಡೋಣ. ಆ್ಯಂಡ್ ಇನ್ನೇನು ಇಲ್ಲ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಸಾರಿ, ನನ್ನ ವ್ಲಾಗ್ನ ನನಗೆ ಗೊತ್ತು ನೀಟಾಗಿ ಮಾಡೋಕ್ಕಾಗ್ತಾಯಿಲ್ಲ ಅಂತ ನಿಮಗೇನು ಜಾಸ್ತಿ ತೋರ್ಸೋಕ್ಕಾಗ್ತಾಯಿಲ್ಲ, ಅದಕ್ಕೋಸ್ಕರ ಸಾರಿ ಕೇಳ್ತಾ ಇದ್ದೀನಿ. ಸಾಧ್ಯ ಆದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.